ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನೊಬೆಲ್ ಪಾರಿತೋಷಕ ಪುರಸ್ಕೃತ ಸರ್ ಸಿ ವಿ ರಾಮನ್ ಅವರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಸ್ಥಾಪಿಸ್ತಾ ಇದ್ದಂಥ ದಿನಗಳು ಅದು. ಒಬ್ಬ ಸಹಾಯಕ ವಿಜ್ಞಾನಿಯ ಸ್ಥಾನಕ್ಕೆ ಒಬ್ಬರು ಬೇಕಾಗಿರುತ್ತೆ. ಜಾಹೀರಾತನ್ನು ಕೊಡ್ತಾರೆ. 3 ಜನ ಬರ್ತಾರೆ ಸಂದರ್ಶನಕ್ಕೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದಿದ್ದಾರೆ. ಸಂದರ್ಶನ ಎಲ್ಲ ಮುಗಿದಿದೆ. ಮುಗಿದು ಆದಮೇಲೆ ಅವರು ಬೆಂಗಳೂರಿಗೆ ಬಂದಿದ್ದರಲ್ಲ ಸಂದರ್ಶನಕ್ಕೆ ಅಂತ, ಅದರ ಖರ್ಚು ವೆಚ್ಚವನ್ನು ಕಚೇರಿಯಿಂದ ತಗೊಳ್ಳಿ ಅಂತ ಹೇಳಿ ಹೋಗಿರ್ತಾರೆ. ಸಂಜೆ ಆಗ್ತಾ ಇದೆ. ಪ್ರಯೋಗಾಲಯವನ್ನು ಮುಚ್ಚಿಕೊಂಡು ವಾಪಸ್ ಹೋಗಬೇಕು ಮನೆಗೆ ರಾಮನ್ ಅವರು. ಬಾಗಿಲ ಬಳಿ ಒಬ್ಬ ಹುಡುಗ ನಿಂತಿರೋದನ್ನು ನೋಡ್ತಾರೆ. ಸ್ವಲ್ಪ ಗಮನಿಸಿ ನೋಡಿದಾಗ ಬೆಳಿಗ್ಗೆ ಆತ ಸಂದರ್ಶನಕ್ಕೆ ಬಂದಿದ್ದವನು ಈಗ ಯಾಕೆ ಇಲ್ಲಿ ನಿಂತಿದ್ದಾನೆ, ತನ್ನನ್ನು ಕೆಲಸಕ್ಕೆ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಇದ್ದಾನಾ ಹೇಗೆ ಅಂತ ಕೇಳಿ ಮಾತನಾಡಿಸ್ಬಿಟ್ಟು ಹೇಳ್ತಾರೆ, ಇಲ್ಲಪ್ಪ ನೀನು ಉತ್ತೀರ್ಣ ಆಗಿಲ್ಲ, ಇಂದು ಸ್ವಲ್ಪ ಚೆನ್ನಾಗಿ ಓದು, ಮುಂದಿನ ವರ್ಷ ಮತ್ತೆ ಬರಬಹುದು ನೀನು ಸಂದರ್ಶನಕ್ಕೆ ಅಂದಾಗ ಆ ಹುಡುಗ ಹೇಳ್ತಾನೆ, ಸರ್ ನಾನು ಕೆಲಸದ ವಿಷಯಕ್ಕೆ ಬಂದಿಲ್ಲ, ಇಲ್ಲಿ ಮತ್ತೆ ಯಾಕೆ ಬಂದಿದ್ದೀಯ? ಖರ್ಚು ವೆಚ್ಚ ಅಂತ ಹೇಳಿ ಏನು ಹಣವನ್ನು ನಿಮ್ಮ ಕಚೇರಿಯಿಂದ ಕೊಟ್ಟರು, ಆ ಹಣದಲ್ಲಿ 7 ರೂಪಾಯಿಗಳು ಹೆಚ್ಚಿಗೆ ಕೊಟ್ಟಿದ್ದರು ನನಗೆ. ನಾನು ವಾಪಸ್ಸು ಹೋಗಿ ನಿಮ್ಮ ಅಕೌಂಟೆಂಟ್ ಯಾರಿದ್ದಾರೆ ಅವರ ಬಳಿ ಹೇಳಿದಾಗ ಅವರು ಹೇಳಿದ್ರು, ಇಲ್ಲಪ್ಪ ಎಲ್ಲ ಲೆಕ್ಕಾಚಾರ ಮುಗಿಸಿ ಆಗೋಗಿದೆ ಇವತ್ತಿಂದು, ಈಗ ನೀನು ದುಡ್ಡು ಕೊಟ್ಟರೆ ಅದನ್ನು ಸೇರಿಸ್ಲಿಕ್ಕೆ ಬರಲ್ಲ, ಒಂದು ಕೆಲಸ ಮಾಡು, ನೀನೇ ಇಟ್ಕೊಂಬಿಡು ಆ 7 ರೂಪಾಯಿನ ಅಂತ ಹೇಳ್ತಾರೆ. ಆದರೆ ಹುಡುಗ ಹೇಳ್ತಾನೆ, ಅವರು ಇಟ್ಕೊಳ್ಳಿ ಅಂತ ಹೇಳಿದ್ರು ಸರ್, ಆದರೆ ನನ್ನದಲ್ಲದ 7 ರೂಪಾಯಿಗಳನ್ನು ಇಟ್ಕೊಳ್ಳಿಕ್ಕೆ ನನಗೆ ಮನಸ್ಸಿಲ್ಲ ಅಂತ ಮಾತನ್ನು ಹೇಳ್ತಾರೆ. ಕೊಡು ಇಲ್ಲಿ 7 ರೂಪಾಯಿ ಅಂತ ಹೇಳಿ ರಾಮನ್ ಅವರು 7 ರೂಪಾಯಿನ ಜೇಬಿಗೆ ಹಾಕ್ಕೊಂಡು ನಡ್ಕೊಂಡು ಒಂದಷ್ಟು ದೂರ ಹೋಗ್ತಾರೆ. ಮತ್ತೆ ತಿರುಗಿಸಿ ಹೇಳ್ತಾರೆ, ನಾಳೆ 10 ಗಂಟೆ ಹೊತ್ತಿಗೆ ನೀನು ಬಾ ಅಂತ ಹೇಳಿ ಹೊರಟೋಗ್ತಾರೆ. 10 ಗಂಟೆಗೆ ಬಂದಾಗ ರಾಮನ್ ಹೇಳ್ತಾರೆ, ಭೌತ ವಿಜ್ಞಾನವನ್ನು ಕಲಿಸಬಹುದು, ನಿನಗೆ ಗೊತ್ತಿಲ್ಲ ಅಂದರೆ ಹೇಳಿಕೊಡಬಹುದು, ಅದು ಸುಲಭ. ಆದರೆ ಚಾರಿತ್ರ ಅನ್ನೋದಿದೆ, ಅದನ್ನು ಹೇಳಿಕೊಟ್ಟು ಕಲಿಯುವಂಥದ್ದಲ್ಲ, ಅದು ಹುಟ್ಟಿನಿಂದ ಬರಬೇಕು. ಆದ್ದರಿಂದ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು, ನೀನು ಬರಬಹುದು ಈ ಒಂದು ಕೆಲಸಕ್ಕೆ ಅನ್ನೋ ಮಾತನ್ನು ಹೇಳ್ತಾರಂತೆ ರಾಮನ್ ಅವರು. ಹಾಗಾಗಿ ಆ ಹುಡುಗ ಮುಂದೆ ಒಂದು ಲೇಖನವನ್ನು ಬರೀತಾನೆ. ನನ್ನ ಜೀವನದ ಗತಿಯನ್ನು ಬದಲಿಸಿದ 7 ರೂಪಾಯಿಗಳು, 7 rupees ದಟ್ ಚೇಂಜ್ ದಿ ಕೋರ್ಸ್ ಆಫ್ ಮೈ ಲೈಫ್ ಅಂತ ಒಂದು ಲೇಖನ ಬರೀತಾನಂತೆ. ಹಾಗಾಗಿ ಪ್ರಾಮಾಣಿಕತೆ ಅನ್ನೋದು ನಮಗೆ ಯಾವತ್ತಿಗಿದ್ದರೂ ನಮ್ಮನ್ನು ಕಾಯುತ್ತೆ. ಕಾರ್ಯಕ್ರಮವನ್ನು ಆರಂಭಿಸೋಣ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರೀಮತಿ ಶಿಲ್ಪಾ ಶ್ರೀನಿವಾಸ್ ಅಂಥೇಳಿ. ನಮ್ಮದು ಏರಿಯಾದಿಂದ ಎಲ್ಲ ಹೆಣ್ಮಕ್ಳು ಕೂಡಿ ನಾವು ಭಜನಾ ಮಂಡಳಿಯನ್ನು ನಿರ್ಮಿಸ್ಕೊಂಡಿದ್ದೀವಿ. ಅಂಕಿತ ನಾಮ ಇರುವಂಥ ದಾಸ ಸಾಹಿತ್ಯರ ಒಂದು ಭಜನೆಗಳನ್ನು ಕಲಿತು ನಾವು ಅನೇಕ ಕ್ಷೇತ್ರಗಳಲ್ಲಿ ಭಜನಾ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಮತ್ತು ಬಾಲ ಸಂಸ್ಕಾರನೂ ನಡೆಸ್ತಾ ಇದ್ದೀನಿ. ಹಾಗೆ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸಹ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಈ ಥರ ಪಾರಾಯಣಗಳನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಶಿಲ್ಪಾ ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿ ಕೆ ಜಯರಾಮ್. ನಾನು ಹೊಳೆನರಸೀಪುರ ತಾಲೂಕು ಗಂಗೂರು ಗ್ರಾಮದಿಂದ ಬಂದಿರುತ್ತೇನೆ. ನಾನು ವೃತ್ತಿಯಲ್ಲಿ ಕೃಷಿಕ. ಬಹಳ ಸಂತೋಷ ಜಯರಾಮ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಮಲ್ಲಮ್ಮ, ತಿರುಪತಿ, ಹರಪನಹಳ್ಳಿ. ನಾನು ಹರಪನಹಳ್ಳಿಯಿಂದ ಬಂದಿದ್ದೇನೆ. ನಾನು ಸರ್ಕಾರಿ ಪ್ರೌಢಶಾಲಾ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಪ್ರವೃತ್ತಿ ಬಂದು ಸಾಹಿತ್ಯ ರಚನೆ ಮತ್ತು ಕಥೆಗಳನ್ನು ಓದೋದು, ಪುಸ್ತಕ ಬರೆಯೋದು. ಸಂತೋಷ ಮಲ್ಲಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಕುಮಾರವ್ಯಾಸ ವಚನಾಮೃತ, ಪ್ರೊಫೆಸರ್ BR ಕುಲಕರ್ಣಿ ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಶಾಸನದ ಪಠ್ಯವನ್ನು ಶಿಲೆಯ ಮೇಲೆ ಕೊರೆಯುವವರನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳನ್ನು ನೋಡೋಣ. ಲಿಪಿಕಾರರು, ರೂವಾರಿಗಳು. ಬಜರ್ ಒತ್ತಿದ್ದಾರೆ ಮಲ್ಲಮ್ಮ. ಲಿಪಿಕಾರರು ಹೇಳಿ ಶಿಲ್ಪ. ಲಿಪಿಕಾರರು. ಅದೇ ಉತ್ತರವಾ? ಹೌದು. ಆಯ್ಕೆ 4. ಶಿಲ್ಪಿಗಳು. 3ನೇವರೆಗೂ ಅವಕಾಶ ಇಲ್ಲ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಲಿಪಿಕಾರರು. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಮಲ್ಲಮ್ಮ ಅವರು. ಕುಮಾರವ್ಯಾಸ ವಚನಾಮೃತ ಎನ್ನುವ ಈ ಒಂದು ಪುಸ್ತಕವನ್ನು ಮಲ್ಲಮ್ಮ ಅವರಿಗೆ ಕೊಟ್ಟಿದ್ದೇವೆ. ಲಿಪಿಕಾರರು ಎನ್ನುವ ಒಂದು ವೃತ್ತಿ ಇತ್ತು ಅಂತ ನಮಗೆ ಬ್ರಹ್ಮಗಿರಿಯ ಶಿಲಾಶಾಸನದಿಂದ ಗೊತ್ತಾಗುತ್ತೆ. ಚಪಡೇನ ಲಿಖಿತಂ ಲಿಪಿಕರೇಣ ಅನ್ನೋ ಮಾತನ್ನು ಆ ಬ್ರಹ್ಮಗಿರಿಯ ಶಾಸನದಲ್ಲಿ ನಾವು ಕಾಣಬಹುದು. ಇಲ್ಲಿನ ಬರಹವನ್ನು ಬರೆದಂಥ ವ್ಯಕ್ತಿಯ ಹೆಸರು ಚಪಡ ಅಂತ ನಮಗೆ ಗೊತ್ತಾಗುತ್ತೆ. ಚಪಡ ಅನ್ನೋ ಹೆಸರಿನ ಒಂದು ಕಾದಂಬರಿ ಕನ್ನಡದಲ್ಲಿ ದೊರೆಯುತ್ತೆ. ಆ ಲಿಪಿಕಾರರ ಬದುಕು ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದು ಕಲ್ಪನೆಯನ್ನು ನಮಗೆ ಕೊಡುತ್ತೆ ಸೊಗಸಾದ ಕಾದಂಬರಿ ಚಪಡ. ಆಸ್ಥಾನ ಕವಿಗಳು ಇದ್ದ ಹಾಗೆ ಆಸ್ಥಾನ ಲಿಪಿಕಾರರು ಇರ್ತಿದ್ರು. ರಾಜಲಿಪಿಕಾರರು ಅಂತ ವಿಶೇಷವಾದ ಒಂದು ವರ್ಗ ಅವರಲ್ಲಿ ಇತ್ತು ಅಂತ ಹೇಳ್ತಾರೆ. ಈ ಲಿಪಿಕಾರರು ಅನ್ನೋ ಶಬ್ದದಲ್ಲಿ ಇರುವಂಥ ಲಿಪಿ ಅನ್ನೋ ಶಬ್ದ ಇದೆಯಲ್ಲ, ಇದು ಬಹುಶಃ ಪರ್ಷಿಯನ್ ಮೂಲದ ದಿಪಿ ಅನ್ನೋ ಶಬ್ದದಿಂದ ಬಂದಿರಬೇಕು ಅಂತ ತಜ್ಞರು ಹೇಳ್ತಾರೆ. ಮುಂದಿನ ಪುಸ್ತಕ ತಂಬೂರಿ ಮೀಟಿದವ, ಡಾಕ್ಟರ್ HS ಮುರಳೀಧರ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಈ ಕೆಳಗಿನ ಯಾವ ಪಂಥವೂ ಶೈವ ಧರ್ಮದಲ್ಲಿ ಇಲ್ಲ? ಆಯ್ಕೆಗಳನ್ನು ನೋಡೋಣ. ಲಕುಲೀಶ, ಶ್ರೀಕುಲ, ಕಾಪಾಲಿಕ, ಕಾಳಾಮುಖ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಶಿಲ್ಪ, ಆನಂತರ ಜಯರಾಮ್ ಅವರು. ಶಿಲ್ಪ. 4ನೇದು ಕಾಳಾಮುಖ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಹೇಳಿ ಜಯರಾಮ್. ಕಾಪಾಲಿಕ 3ನೇದು. ಕಾಪಾಲಿಕ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಂದರೆ ಶ್ರೀಕುಲ ಅನ್ನೋದು ಇಲ್ಲ. ಉಳಿದ ಹೆಸರುಗಳು ಏನಿದ್ವು, ಲಕುಲೀಶ, ಕಾಪಾಲಿಕ, ಕಾಳಾಮುಖ, ಇವೆಲ್ಲವೂ ಶೈವ ಧರ್ಮದ ವ್ಯಾಪ್ತಿಯಲ್ಲಿ ಬರುತ್ತೆ. ಶ್ರೀಕುಲ ಅನ್ನೋದು ಶಾಕ್ತ ಅನ್ನೋ ಬರುತ್ತಲ್ಲ, ಆ ಶಾಕ್ತ ಧರ್ಮದ ವ್ಯಾಪ್ತಿಯಲ್ಲಿ ಶ್ರೀಕುಲ ಅಂತಕ್ಕಂಥ ಒಂದು ಪಂಥ ಇರೋದನ್ನು ನಾವು ನೋಡಬಹುದು. ಸವ್ಯಸಾಚಿ ಎನ್ನುವ ಪುಸ್ತಕ ಡಾಕ್ಟರ್ ಶ್ರೀನಿವಾಸರಾವ್ ಪರ್ವತಿ ಅವರ ಬಗ್ಗೆ ಬರೆದಂಥ ಅವರ ಜೀವನಯಾನದ ಕೃತಿ. ಪ್ರಶ್ನೆ: ಕಲ್ಯಾಣಿ ಚಾಲುಕ್ಯರ ಯಾವ ದೊರೆಯು ತನ್ನ ಹೆಸರಿನಲ್ಲಿ ಶಕೆಯನ್ನು ಆರಂಭಿಸಿದ? ಬಜರ್ ಒತ್ತಿದ್ದಾರೆ ಮಲ್ಲಮ್ಮ. ಹೇಳಿಮ್ಮ. ಇಮ್ಮಡಿ ಪುಲಿಕೇಶಿ. ಆಯ್ಕೆಗಳನ್ನು ನೋಡೋಣ. 1ನೆಯ ವಿಕ್ರಮಾದಿತ್ಯ, 2ನೆಯ ವಿಕ್ರಮಾದಿತ್ಯ, 6ನೆಯ ವಿಕ್ರಮಾದಿತ್ಯ, 5ನೆಯ ವಿಕ್ರಮಾದಿತ್ಯ. ಅವಕಾಶ ಶಿಲ್ಪ ಅವರಿಗೆ ಬರುತ್ತೆ. 6ನೆಯ ವಿಕ್ರಮಾದಿತ್ಯ. ಆಯ್ಕೆ 3. ಉತ್ತರವನ್ನು ನೋಡೋಣ. 6ನೆಯ ವಿಕ್ರಮಾದಿತ್ಯ ಉತ್ತರ ಸರಿಯಾಗಿತ್ತು. ಸವ್ಯಸಾಚಿ ಎನ್ನುವ ಈ ಒಂದು ಪುಸ್ತಕವನ್ನು ಶಿಲ್ಪ ಅವರಿಗೆ ಕೊಟ್ಟಿದ್ದೇವೆ. ವಿಕ್ರಮ ಸಂವತ್ಸರವನ್ನು ಆಚರಿಸಿದಂತಹವನು. ಹರಿಕಥಾಮೃತ ಸಾರ ಎನ್ನುವ ಪುಸ್ತಕ ಪ್ರೊಫೆಸರ್ DN ಸುಧೀಂದ್ರ ರಾವ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ದೇವರ ದಾಸಿಮಯ್ಯ ಸ್ಮರಿಸಿರುವ
ಪ್ರಾಚೀನ ಶರಣರ ಹೆಸರೇನು ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಉರಿಲಿಂಗ ಪೆದ್ದಿ, ಅಲ್ಲಮಪ್ರಭು, ಗಟ್ಟಿವಾಳಯ್ಯ, ಕೆಂಬಾವಿ ಭೋಗಯ್ಯ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಶಿಲ್ಪಾ ಅವರು, ಆನಂತರ ಜಯರಾಮ್. ಅಲ್ಲಮ್ಮ ಪ್ರಭು. ಅಲ್ಲಮಪ್ರಭು ಆಯ್ಕೆ 2. ಜಯರಾಮ್. ಆಯ್ಕೆ 1 ಉರಿಲಿಂಗ ಉರಿಲಿಂಗ ಪೆದ್ದಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕೆಂಬಾವಿ ಭೋಗಯ್ಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 12ನೇ ಶತಮಾನ ಶಿವಶರಣರ ಶತಮಾನ ಅದು. ಶಿವಶರಣರಲ್ಲಿ ಆದ್ಯ ಸ್ಥಾನದಲ್ಲಿ ಇರುವಂಥ ಶಿವಶರಣ ಅಂದರೆ ದೇವರ ದಾಸಿಮಯ್ಯ. ಆತ ಬರೆದಂಥ ವಚನಗಳಲ್ಲಿ ಆತನಿಗಿಂತಲೂ ಹಿಂದೆ ಇದ್ದಂಥ ವಚನಕಾರರು ಯಾರಿದ್ದರೂ ಅವರ ಹೆಸರನ್ನು ಹೇಳ್ತಾರೆ. ಆ ಹೆಸರುಗಳಲ್ಲಿ ಕೆಂಬಾವಿ ಭೋಗಯ್ಯ ಅನ್ನೋದು ಮುಖ್ಯವಾದದ್ದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. MK ರಂಗಪ್ಪ ಮಾದಲಗೆರೆ ಬರೆದ ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳು ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಕೊಡಗಿನ ಗೌರಮ್ಮ ಯಾವ ರೀತಿಯ ಸಾಹಿತ್ಯವನ್ನು ರಚಿಸಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಕಾದಂಬರಿಗಳು, ಸಣ್ಣ ಕಥೆಗಳು, ನಾಟಕಗಳು. ಹೇಳಿ ಮಲ್ಲಮ್ಮ. ಕಾದಂಬರಿಗಳು. ಕಾದಂಬರಿಗಳು. ಆಯ್ಕೆ 4. ಅನುಭಾವಿ ಸಾಹಿತ್ಯ. 2ನೇದಾಗಿ ಶಿಲ್ಪಾ ಅವರು. ಸಣ್ಣ ಕಥೆಗಳು. ಸಣ್ಣ ಕಥೆಗಳು ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ಉತ್ತರವನ್ನು ನೋಡೋಣ. ಸಣ್ಣ ಕಥೆಗಳು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಶಿಲ್ಪಾ ಅವರು ಕೊಟ್ಟ ಕಾರಣ ಕ್ರೀಡಾ ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಕ್ರೀಡಾಪಟುಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಕನ್ನಡ ಸಂತ SK ಕರೀಂ ಖಾನ್ ಜೀವನ ಚರಿತ್ರೆ, ಪ್ರೊಫೆಸರ್ D ಲಿಂಗಯ್ಯ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ. ತೆರೆಗಳು ನಾಟಕವನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. P ಲಂಕೇಶ್, ಕಂಬಾರ, ತೇಜಸ್ವಿ. ಬಜರ್ ಒತ್ತಿದ್ದಾರೆ ಜಯರಾಮ್. P ಲಂಕೇಶ್. P ಲಂಕೇಶ್ ಆಯ್ಕೆ 1. ಆಯ್ಕೆ 4. UR ಅನಂತಮೂರ್ತಿ. UR ಅನಂತಮೂರ್ತಿ. UR ಅನಂತಮೂರ್ತಿ. ಶಿಲ್ಪಾ ಅವರ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ P ಲಂಕೇಶ್ ಆಗಿತ್ತು. SK ಕರೀಂ ಖಾನ್ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಯಾರಿಗೆ ಕೊಡಬೇಕು? ಮಧ್ಯದಲ್ಲಿ ಉತ್ತರ ಇರುವಂಥ ಜಯರಾಮ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಈ ಕರೀಂ ಖಾನ್ ಪುಸ್ತಕವನ್ನು ಕೊಟ್ಟಿದ್ದೇವೆ. P ಲಂಕೇಶ್ ಅವರು ಹೊಸ ನಮೂನೆಯ ನಾಟಕ ತೆರೆಗಳು ಈ ಒಂದು ಕೃತಿಯನ್ನು ಬರೀತಾರೆ. ಈ ನಾಟಕ ಕಂಡ ಮೇಲೆ ಈ ನಮೂನೆಯ ಅನೇಕ ನಾಟಕಗಳು ಕನ್ನಡದಲ್ಲಿ ಪ್ರಕಟವಾಗ್ತಾ ಹೋಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಈ ನಾಟಕವನ್ನು ಪ್ರಯೋಗಿಸಿದಾಗ ಕೆಲವರು ಇಷ್ಟಪಟ್ಟರು, ಕೆಲವರು ನಮಗೇನೂ ಅರ್ಥವಾಗಲಿಲ್ಲ ನಾಟಕ ಅಂತ ಹೇಳಿದ್ರು. ಹೀಗೆ ಒಂದು ಮಿಶ್ರ ಭಾವ ಪ್ರೇಕ್ಷಕರಲ್ಲಿ ಬಂದದ್ದಂತೂ ನಿಜ. ಆದರೆ ನಂತರದ ದಿನಗಳಲ್ಲಿ ಇಂತಹ ನಾಟಕಗಳು ಸಾಕಷ್ಟು ಬಂದವು. ವರದಪುರದ ಮಹಾಯೋಗಿ ಎನ್ನುವ ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಲೇಖಕರು ರಾಘವದಾಸ ಅವರು. ನಮ್ಮ ಪ್ರಶ್ನೆ. ಈ ಕನ್ನಡ ವಚನವನ್ನು ತಪ್ಪಿಲ್ಲದಂತೆ ಓದಿ. ವಚನ ಬರುತ್ತೆ, ವಚನವನ್ನು ನೋಡಿ ತಪ್ಪಿಲ್ಲದ ಹಾಗೆ ಓದಬೇಕು. ಮೊದಲ ಅವಕಾಶ ಶಿಲ್ಪಾ ಅವರಿಗೆ ಸಿಗ್ತಾ ಇದೆ. ಶಿಲ್ಪಾ ಅವರೇ, ಈಗ ಬಂತು ವಚನ. ವಚನವನ್ನು ನಾವು ಓದೋದಿಲ್ಲ, ನೀವು ಓದಬೇಕು. ಸಿದ್ಧವಾದಾಗ ಹೇಳಿ. ಆರಂಭಿಸಬಹುದು ಶಿಲ್ಪಾ ಅವರೇ. ವರತೆಗಳ ಕಂಡಿತು ಕೆಲರಿ ಬಾವಿಯ ತೊಡೆಂಬರು, ಅವರಟ್ಟಿಗೆ ಛತ್ರವು ತಮ್ಮದೆಂಬರು, ಎಲೆ ಪೈರೈ ದದಿರೆ ಸುರಿವ ಮಳೆ ಸುರಿಯದಿದ್ದಡೆ, ಅವರ ತಲ್ರಲ್ಲಿ ನೀಡುವರಯ್ಯ ರಾಮನಾಥ. ದೇವರ ದಾಸಿಮಯ್ಯ. ಎಷ್ಟಡೆ ತಪ್ಪಿದ್ರಿ? ಒಂದು ಕಡೆ ತಪ್ಪು. ತಪ್ಪಿದ್ದೀರಾ.
ತಪ್ಪಿಲ್ಲದ ಹಾಗೆ ಓದಬೇಕು. ಆತುರ ಏನಿಲ್ಲ, ಸಾವಕಾಶವಾಗಿ ಶಬ್ದಗಳನ್ನು ಬಿಡಿಸ್ಕೊಂಡು ಓದಬಹುದು. ತಾವು ಹೇಳಿ ಜಯರಾಮ್, ತಾವು ಓದಿ, ತಪ್ಪುಗಳನ್ನು ಮಾಡಬೇಡಿ. ಹೊರತೆಗಳ ಕಂಡಿಂತು ಕೆಲರಿ ಬಾವಿಯ ತೊಡೆಂಬರು ಅರವಟಿಗೆ ಛತ್ರವು ತಮ್ಮದೆಂಬರು ಎಲೆ ಪೈರೈದರೆ ಸುರಿಯುವ ಮಳೆ ಸುರಿಯದಿದ್ದೆಡೆ ಅವರೇತರಲ್ಲಿ ನೀಡುವರಯ್ಯ ರಾಮನಾಥ. ದೇವರ ಎಷ್ಟು ದಾಸನ. ಕಡೆ ತಪ್ಪದ್ರಿ? 3 ಕಡೆ ತಪ್ಪದ್ರಿ. ಹಾಂ, ಮಲ್ಲಮ್ಮ ಅವರೇ ತಾವು ಪ್ರಯತ್ನಿಸಿ. ಹಾಂ. ಹೊರತೆಗಳ ಕಂಡಿಂತು ಕೆಲರಿ ಬಾವಿಯ ತೋಡೆಂಬರು ಅರವಟಿಗೆ ಛತ್ರವು ತಮ್ಮದೆಂಬರು ಎಲೆ ದದಿರೆ ಸುರಿವ ಮಳೆ ಸುರಿಯದಿದ್ದಡೆ ಅವರೇತರಲ್ಲಿ ನೀಡುವರಯ್ಯ ರಾಮನಾಥ. ದೇವರ ದಾಸಿಮಯ್ಯ. ಎಷ್ಟು ಕಡೆ ತಪ್ಪದ್ರಿ? ಒಂದು ಕಡೆ ತಪ್ಪದ್ರಿ. ಮನುಷ್ಯನ ಅಹಂಕಾರವನ್ನು ಪ್ರಶ್ನೆ ಮಾಡುತ್ತೆ ಈ ಒಂದು ವಚನ. ಪ್ರಕೃತಿ ಮಳೆ ಸುರಿಸುತ್ತೆ, ರೈತರು ಪೈರನ್ನು ಬೆಳೀತಾರೆ, ಅರವಟ್ಟಿಗೆಯ ಛತ್ರಗಳನ್ನು ನಡೆಸೋರಿದ್ದಾರಲ್ಲ ಅವರಿಗೆ ಒಂದು ರೀತಿ ಅಹಂಕಾರ, ಎಲ್ಲ ನನ್ನಿಂದ ಆಗ್ತಾ ಇದೆ ಅಂತ. ಇಲ್ಲಿ ದೇವರ ದಾಸಿಮಯ್ಯ ಅವರು ಬಹಳ ಸರಳವಾಗಿ ಕೇಳ್ತಾರೆ, ವಾಸ್ತವದಲ್ಲಿ ಎಲ್ಲವೂ ನಿಸರ್ಗದ ಕೊಡುಗೆಗಳಪ್ಪ, ನಿನ್ನದು ಅನ್ನೋದು ಬಹಳ ಕಡಿಮೆ ಇದರಲ್ಲಿ, ಎಲ್ಲವೂ ನನ್ನಿಂದ ಅಂತ ಬೀಳ್ತಾ ಇದೆಯಲ್ಲ. ಮಳೆ ಸುರಿದೇ ಇದ್ದರೆ, ಭೂಮಿ ಬೆಳೀದೇ ಇದ್ದರೆ ಎಲ್ಲಿಂದ ತಂದು ಈ ಅರವಟ್ಟಿಗೆಯನ್ನು ನೀನು ನಡೆಸ್ತಾ ಇದ್ದೆ ಅಂತ ಹೇಳಿ ಅಹಂಕಾರದಿಂದ ಬೀಗಬೇಡ. ಎಲ್ಲಕ್ಕೂ ಕಾರಣವಾಗಿರ್ತಕ್ಕಂಥ ಆ ದೈವ, ಆ ಪ್ರಾಕೃತಿಕ ಶಕ್ತಿ ಇದೆಯಲ್ಲ, ಅದನ್ನು ಗೌರವಿಸು ಅನ್ನೋ ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ರಂಶ್ರೀ ಮುಗಳಿ ಸಮಗ್ರ ಸಾಹಿತ್ಯ ಚರಿತ್ರೆಗಳು, ಕನ್ನಡ ಸಾಹಿತ್ಯ ಚರಿತ್ರೆ. ಪ್ರಶ್ನೆಯನ್ನು ನೋಡೋಣ. ಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಭಾರತೀಯರನ್ನು ಕಾಡಿದರೂ ಆಂಗ್ಲರು ಬಿಡದೆ. ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು ಹೇಳಿಮ್ಮ. ಯಾವ ಆಯ್ಕೆ ಸರಿ ಅಂತ ಹೇಳೋಕ್ಕೆ ನೀವು ಆಯ್ಕೆಗಳು ಬರೋಕ್ಕೆ ಅವಕಾಶ ಕೊಟ್ಟಿಲ್ಲ. 2ನೇ ಆಯ್ಕೆ, 3ನೇ ಆಯ್ಕೆ, 4ನೇ ಆಯ್ಕೆ. ಹೇಳಿ ಯಾವ ಆಯ್ಕೆ ಅಂತ. ಮಲ್ಲಮ್ಮ. ಮಲ್ಲಮ್ಮ ಅವರೇ ಕಾಯ್ತಾ ಇದ್ದೀವಿ. ಆಯ್ಕೆ 3 ಸರ್. ಹಾಂ, ಆಯ್ಕೆ 3. ಆಯ್ಕೆ 3. 1, 2, 3, 4 ಅಂತ ಹೇಳ್ತಾ ಇದ್ದಾರೆ. ಇನ್ಯಾರಾದರೂ? ಆಯ್ಕೆ 2 ಸರ್. ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡು. 3, 1, 4, 2 ಅಂತ ಆಗಿತ್ತು. ಇಲ್ಲಿ 3 ಅಂತ ಹೇಳ್ತಂದರೆ ಆಂಗ್ಲರು ಅಂತ ಬಂತು, ಆಮೇಲೆ ಭಾರತೀಯರನ್ನು, ಆಮೇಲೆ ಬಿಡದೆ ಕಾಡಿದರು. ಇದು ಸರಿಯಾದ ರೂಪ ಆಗಿತ್ತು. ರಂಶ್ರೀ ಮುಗಳಿ ಸಮಗ್ರ ಸಾಹಿತ್ಯದ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಈಗ ಕೊಡ್ತಾ ಇದ್ದೇವೆ ವೆಂಕಟೇಶ್ MT ಅವರು ಬರೆದಂಥ ಸುಸ್ವರ ಅಪಸ್ವರ ನನ್ನ ಸಂಗೀತ ಪಯಣದ ನೆನಪುಗಳು ಎನ್ನುವ ಪುಸ್ತಕ. ಪ್ರಶ್ನೆ. ಈ ಸಾಹಿತಿಯನ್ನು ಗುರುತಿಸಿ. ಮಲ್ಲಮ್ಮ ಅವರು ಆಯ್ಕೆಗಳು ಬರುವುದಕ್ಕೆ ಮೊದಲೇ ಬಜರ್ ಒತ್ತಿದ್ದಾರೆ. ಉತ್ತರ ಗೀತಾ ಸರ್. ಗೀತಾ 2 ಪುಸ್ತಕ ಸಿಗುತ್ತೆ ಉತ್ತರ ಕೊಟ್ಟರೆ. 1 ನಿಮಿಷ. ಅಷ್ಟು ಸಮಯ ತಗೊಳ್ಳೋ ಹಾಗಿರಲ್ಲಮ್ಮ. ಬಜರ್ ಒತ್ತಿದ ಕೂಡಲೇ ಉತ್ತರ ಕೊಡಬೇಕಾಗುತ್ತೆ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳು ಕೊಡಬೇಕಾ? ಆಯ್ಕೆಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಗೀತಾ ನಾಗಭೂಷಣ. ಹೇಳಿಮ್ಮ. ಗೀತಾ ನಾಗಭೂಷಣ. ಅದೇ ಉತ್ತರವಾ? ಆಯ್ಕೆ 2 ನೀಳಾದೇವಿ. ಆಯ್ಕೆ 3 ವಾಣಿ. ಆಯ್ಕೆ 4 ವೈದೇಹಿ. ಉತ್ತರವನ್ನು ನೋಡೋಣ.
ಗೀತಾ ನಾಗಭೂಷಣ ಉತ್ತರ ಸರಿಯಾಗಿತ್ತು. ಈ ಒಂದು ಉತ್ತರವನ್ನು ಕೊಟ್ಟವರು ಶಿಲ್ಪಾ ಅವರು. ಸುಸ್ವರ ಅಪಸ್ವರ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಕತೆ ಮತ್ತು ಕಾದಂಬರಿಕಾರ್ತಿ ಗೀತಾ ನಾಗಭೂಷಣ ಅವರು. ಬದುಕು ಅನ್ನೋ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಇವರು ಬರೆದಂಥ ಹಸಿ ಮಾಂಸ ಮತ್ತು ಹದ್ದುಗಳು ಅಂತಕ್ಕಂಥ ಕೃತಿ ಏನಿದೆ, ಇದು ಬಹು ಚರ್ಚೆಗೆ ಒಳಗಾದಂಥ ಒಂದು ಉತ್ತಮ ಕೃತಿ. ಚಟ್ಪಟ್ ಚಿನ್ಕುರುಳಿ ಈಗ ಆರಂಭಿಸ್ತಾ ಇದ್ದೇವೆ. 10 ಪ್ರಶ್ನೆಗಳನ್ನು ಕೇಳ್ತೇವೆ. 2 ಆಯ್ಕೆಗಳಿರುತ್ತೆ. ಯಾರು ಮೊದಲು ಬಜರ್ ಒತ್ತಾರೋ, ಸರಿ ಉತ್ತರ ಕೊಡ್ತಾರೋ ಅವರಿಗೆ ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ. ಈಗ ಬಂತು ಮೊದಲ ಪ್ರಶ್ನೆ. ಈ ಕೆಳಗಿನ ಪದದ ಸಮಾನಾರ್ಥವೇನು? ಅಂಜಲಿ, ಬೊಗಸೆ ಅಥವಾ ಸೂರ್ಯ ನಮಸ್ಕಾರ? ಉತ್ತರ ಕೊಡ್ತಾ ಇದ್ದಾರೆ ಶಿಲ್ಪಾ ಅವರು. ಬೊಗಸೆ. ಬೊಗಸೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಬೊಗಸೆ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ಡೆಪ್ಯೂಟಿ ಚನ್ನಬಸಪ್ಪ ಕೊಟ್ಟಿದ್ದೇವೆ. 2ನೇ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಮಾತು, ವಚನ, ಹೇಳಿದ. ಭುಕ್ತ, ಉಕ್ತ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಶಿಲ್ಪ. ಭುಕ್ತ. ಉತ್ತರವನ್ನು ನೋಡೋಣ. ಉಕ್ತ ಉತ್ತರ ಸರಿಯಾಗಿದೆ. 2ನೆಯ ಪುಸ್ತಕ ಸುಭಾಷ್ ಚಂದ್ರ ಬೋಸ್ ಕೊಟ್ಟಿದ್ದೇವೆ ಶಿಲ್ಪಾ ಅವರಿಗೆ. 3ನೇ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪದದ ತತ್ಸಮ ತದ್ಭವವನ್ನು ಗುರುತಿಸಿ. ಪಟ. ಆಯ್ಕೆಗಳು ಬಟ್ಟೆ ಮತ್ತು ದಾರಿ. ಮೊದಲು ಬಜರ್ ಒತ್ತಿದ್ದಾರೆ ಮಲ್ಲಮ್ಮ ಅವರು. ಉತ್ತರ ಬಟ್ಟೆ. ಬಟ್ಟೆ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಬಟ್ಟೆ ಉತ್ತರ ಸರಿಯಾಗಿದೆ. ಮೆಲುಕು ಎನ್ನುವ ಕವನ ಸಂಕಲನ ಕೊಟ್ಟಿದ್ದೇವೆ ಮಲ್ಲಮ್ಮ ಅವರಿಗೆ. ಮುಂದಿನ ಪ್ರಶ್ನೆ. ಈ ಪದದ ವಿಗ್ರಹ ರೂಪವನ್ನು ಗುರುತಿಸಿ. ಕಲ್ಲು ಮಂಟಪ. ಕಲ್ಲಿನ ಮಂಟಪ, ಕಲ್ಲಿನಿಂದ ಮಂಟಪ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಶಿಲ್ಪ. ಕಲ್ಲಿನ ಮಂಟಪ. ಕಲ್ಲಿನ ಮಂಟಪ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಕಲ್ಲಿನ ಮಂಟಪ ಉತ್ತರ ಸರಿಯಾಗಿದೆ. ಅಯೋಧ್ಯಾಕಾಂಡ ಎನ್ನುವ ಪುಸ್ತಕ ಜಗದೀಶ್ ಶರ್ಮ ಸಂಪ ಬರೆದಿರುವಂಥದ್ದು ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಪದವನ್ನು ಯಾವ ಹೆಸರಿನಿಂದ ಗುರುತಿಸುವರು? ನೀರು, ನೀಡಿ. ಇದು ದ್ವಿರುಕ್ತಿಯ ಅಥವಾ ಜೋಡಿ ಪದವ ಅಂತ ತಿಳ್ಕೋಬೇಕಾಗಿದೆ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಶಿಲ್ಪಾ ಅವರು. ಜೋಡಿ ಪದ. ಜೋಡಿ ಪದ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಜೋಡಿ ಪದ ಉತ್ತರ ಸರಿಯಾಗಿದೆ. ಪಸ ಎನ್ನುವ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ನಾನಾರ್ಥ ಶಬ್ದವು ಯಾವುದು? ಕಮಲ, ಶಂಖ, ನಿಚುಲ ವೃಕ್ಷ. ಇದು ಅಂಬುಜ ಅಥವಾ ಅಂಬೋಧಿ, ಯಾವುದರದ್ದು ಅಂತ ತಿಳ್ಕೋಬೇಕಾಗಿದೆ ಶಿಲ್ಪ. ಅಂಬೋಧಿ. ಅಂಬೋಧಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಂಬುಜ ಆಗಿತ್ತು. ಮುಂದಿನ ಪ್ರಶ್ನೆ. ಈ ಕೆಳಗಿನ ಅರ್ಥದ ನುಡಿಗಟ್ಟನ್ನು ಗುರುತಿಸಿ. ನೆಲೆಯಿಲ್ಲದೆ ಅಲೆದಾಡು ಎನ್ನುವ ನುಡಿಗಟ್ಟಿನ ಅರ್ಥ ಅಂತರ ಪಿಶಾಚೀನ, ಬೆಂತರ ಪಿಶಾಚೀನ. ಮೊದಲಿಗೆ ಬಜರ್ ಒತ್ತಿದ್ದಾರೆ ನಾನು ಜಯರಾಮ್ ಅವರು. ಉತ್ತರ ಅಂತರ ಪಿಶಾಚಿ. ಹಾಂ, ಅಂತರ ಪಿಶಾಚಿ. ಅಂತರ ಪಿಶಾಚಿ. ಉತ್ತರವನ್ನು ನೋಡೋಣ. ಅಂತರ ಪಿಶಾಚಿ ಉತ್ತರ ಸರಿಯಾಗಿದೆ. ತಮಗೆ ಕೊಡ್ತಾ ಇದ್ದೇವೆ ಧಿಂಗ್ರ, ಬಾಬು ಕೃಷ್ಣಮೂರ್ತಿ ಬರೆದಂಥ ಪುಸ್ತಕ. ಮುಂದಿನ ಪ್ರಶ್ನೆ. ದೇಶ್ಯ ಮತ್ತು ಅನ್ಯ ದೇಶ್ಯ ಪದವನ್ನು ಗುರುತಿಸಿ. ಮನೆ ಮತ್ತು ಭೂಮಿ. ಬಜರ್ ಆಗಲೇ ಒತ್ತಿದ್ದಾರೆ ಶಿಲ್ಪಾ ಅವರು. ಸಮಯ ತಗೋಬಾರ್ದಮ್ಮ. ಭೂಮಿ, ದೇಶ. ಉತ್ತರವನ್ನು ನೋಡೋಣ. ಮನೆ ದೇಶ್ಯ, ಭೂಮಿ ಅನ್ಯ ದೇಶ್ಯ. ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಅದನ್ನೇ ಈ ಗಾದೆಯನ್ನು ಪೂರ್ಣಗೊಳಿಸಿ ಹೇಳಿ ಮಲ್ಲಮ್ಮ. ಥಟ್ ಅಂತ ಹೇಳು. ಮೀಸೆ ಹಿಡಿಯೋವನೊಬ್ಬ, ಗಂಜಿ ಕುಡಿಯುವವನಿಗೆ ಮೀಸೆ ಹಿಡಿಯೋವನೊಬ್ಬ. ಮೀಸೆ ಹಿಡಿಯುವವನೊಬ್ಬ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಎಂ ವಿಶ್ವೇಶ್ವರಯ್ಯ ಈ ಒಂದು ಪುಸ್ತಕವನ್ನು ಮಲ್ಲಮ್ಮ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರು ಸೀರೆ ಉಟ್ಟಾಕಿ ಓದಕ್ಕೂ ಮೊದಲೇನೆ
ಜಯರಾಮ್ ಬಜರ್ ಹೊತ್ತಿದ್ದಾರೆ. ಉತ್ತರ ಕಡಲೆಕಾಯಿ ಬೀಜ. ಕಡಲೆಕಾಯಿ ಬೀಜ. ಉತ್ತರವನ್ನು ನೋಡೋಣ. ಕಡಲೆಕಾಯಿ ಬೀಜ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಜಯರಾಮ್ ಅವರಿಗೆ. ಭಗತ್ ಸಿಂಗ್ ಈಶ್ವರಚಂದ್ರ ಬರೆದಂಥ ಕೃತಿ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಿಲ್ಪಾ ಶ್ರೀನಿವಾಸ್ ಅವರಿಗೆ 3, 4, 7 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಜಯರಾಮ್ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮಲ್ಲಮ್ಮ ಅವ್ರಿಗೂ ಸಹ 3 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಹಾವು ಪೊರೆ ಬಿಡುವಂಥ ವಿಚಾರ ನಮಗೆ ಗೊತ್ತಿದೆ, ಆದರೆ ಪೆಂಗ್ವಿನ್ಗಳು ಪೊರೆ ಬಿಡುತ್ತೆ ಅನ್ನೋದು ಗೊತ್ತಿರಲ್ಲ. ಪೆಂಗ್ವಿನ್ ತನ್ನ ಅಷ್ಟೂ ರೆಕ್ಕೆಗಳನ್ನು ಕಳಚಿ ಹೊಸ ರೆಕ್ಕೆಗಳನ್ನು ಬೆಳೆಸ್ಕೋಬೇಕಾದ್ರೆ ಅದಕ್ಕೆ ಕನಿಷ್ಠ 3 ವಾರಗಳು ಬೇಕಾಗುತ್ತೆ. ಅಲ್ಲಿಯವರೆಗೆ ನರಕದ ಪ್ರತ್ಯಕ್ಷ ಅನುಭವ ಆಗುತ್ತೆ ಪೆಂಗ್ವಿನ್ನಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.